ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಶುಭ ದಿನ. ಏನು ಪದ್ಮಭೂಷಣ್ ಶ್ರೀ ನಂದಮೂರಿ ಬಾಲಕೃಷ್ಣರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ಮುಳಬಾಗಿಲು ತಾಲೂಕಿನ ನಂದಮೂರಿ ಅಭಿಮಾನಿಗಳ ಬಳಗ ವತಿಯಿಂದ ಎಲ್ಲರೂ ಸೇರಿಕೊಂಡು ಸುಮಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಅದಕ್ಕೆ ಕೈ ಜೋಡಿಸಿದ ನಮ್ಮ ನಂದಮೂರಿ ಅಭಿಮಾನಿ ಬಳಗ ಏನು ಸಂಘ ಇದೆ, ಆ ಸಂಘಕ್ಕೆಲ್ಲ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಇವತ್ತು ಮೊನ್ನೆನೆ ನಮ್ಮ ಹೇಳ್ತಾ ಇಲ್ವಾ, ಅವರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಪದ್ಮಶ್ರೀ ನಂದಮೂರಿ ಡಾಕ್ಟರ್ NT ರಾಮಾರಾವ್ ಅವರ ಜಯಂತಿ ಅಂಗವಾಗಿ ಬಂದು ಇಲ್ಲಿ ಕಲಿಕಾ ಸಾಮಗ್ರಿ ಕೊಟ್ಟೋಗಿದ್ವು. ಅವತ್ತು ನಾವು ಒಂದು ಬ್ಯಾಗು ಕೊಡ್ಸೋಣ ಅಂತ ಅವತ್ತು ಬ್ಯಾಗ್ ತಂದಿಲ್ಲ, ಅದಕ್ಕೆ ಹೇಳಿದ್ವಿ. ಅದಕ್ಕೆ ಇವತ್ತು ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿಗೆ ಬಂದು ಇವತ್ತು ಮಕ್ಕಳಿಗೆಲ್ಲ, ಯಾಕಂದ್ರೆ ಅವರು ಅವತ್ತು ನೋಡ್ತಾ ಇದ್ರೆ ಅವ್ರ ಆನಂದ ಅಷ್ಟೋ ಇಷ್ಟ ಇಲ್ಲ. ನಾವು ಎಷ್ಟೇ ದಾನ ಮಾಡಿದ್ರು ಯಾರಿಗೂ ತೃಪ್ತಿ ಆಗಲ್ಲ ಅಂತ. ಅದು ಒಂದು ವಿದ್ಯಾದಾನ, ಒಂದು ಅನ್ನದಾನ ಅಂತ ದೊಡ್ಡವರು ಏನ್ ಹೇಳ್ತಾರೋ ಆ ತರ ಚಿಕ್ಕ ಮಕ್ಕಳಿಗೆ ನಾವು ಇವತ್ತು ಒಂದು ಕಲಿಕಾ ಸಾಮಗ್ರಿ ಕೊಟ್ರೆ ಅವರು ಒಂದು ಚೆನ್ನಾಗಿ ಬರ್ಕೊಂಡು ಅವರು ಒಂದು ಉನ್ನತ ಮಟ್ಟಕ್ಕೆ ಹೋದ್ರೆ ನಮಗೊಂದು ಸಂತೋಷ ಆಗುತ್ತೆ. ಅದೇ ರೀತಿ ಒಂದು ಅಭಿಮಾನ ಹೀರೋ ಹೆಸರು ಮೇಲೆ ಮಾಡ್ತಿದ್ರೆ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಅಭಿಮಾನಿಗಳಿಂದ ಅವ್ರಿಗೂ ಒಂದು ಒಳ್ಳೆ ಕೀರ್ತಿ ಬರುತ್ತೆ ಅಂತ ಹೇಳ್ತಾ, ಈ ತರ ಪ್ರತಿಯೊಬ್ಬರು ಒಂದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಎಲ್ಲ ಅಭಿಮಾನಿಗಳು ನಾನು ನಿಜವಾಗ್ಲೂ ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಯಾವುದು ವೇಸ್ಟ್ ಖರ್ಚುಗಳು ಮಾಡ್ತೀರಾ, ಒಂದು ಅನ್ನದಾನ, ಒಂದು ದೇವಸ್ಥಾನ ಪೂಜೆ, ಒಂದು ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ಉಪಯೋಗ ಆದ್ರೆ ಒಂದು 100 ರೂಪಾಯಿ ನಾವು ವೇಸ್ಟ್ ಮಾಡೋ ಬದಲು ಒಂದು 100 ರೂಪಾಯಿ ಮಕ್ಕಳಿಗೆ ಒಂದು ಸೇವೆ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೆ ನಮ್ಗಂತ ಹೇಳ್ತಾ, ಅದೇ ರೀತಿ ಇವತ್ತು ಇಲ್ಲಿ ಏನು ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಇರುವ ವೀರಭದ್ರನಗರ ಒಂದು ಸರ್ಕಾರಿ ಶಾಲೆಯಲ್ಲಿ ನಮಗೆ ಈ ಅವಕಾಶ ಕೊಟ್ಟಿರುವ ಈ ಮಕ್ಕಳಿಗೆ ಈ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಶಿಕ್ಷಕರಾದ ರಮಾದೇವಿ ಮೇಡಮ್ ಅವರು, ನಿಜವಾಗ್ಲೂ ಅವರಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ಅದೇ ರೀತಿ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ಅಡುಗೆ ಮಾಡುವವರಿಗೂ ಎಲ್ರಿಗೂ ನಾನು ವಂದನೆಗಳು ಹೇಳ್ತಾ, ಅದೇ ರೀತಿ ಇಲ್ಲಿ ನಾವು ಬರ್ಬೇಕಂದ್ರೆ ಮುಖ್ಯ ಕಾರಣ ಹೇಳ್ಬೇಕಂದ್ರೆ ನಮ್ಮ ಹರಿ, ನಾಗಣ್ಣ, ನಮ್ಮ ಕಿರಣ್, ಇವರೆಲ್ಲ ಇವರು ಶ್ರೀನಿವಾಸ್ ಅಂತ. ಅದೇ ರೀತಿ ಇಲ್ಲಿ ಬಂದಿರುವ ನಮ್ಮ ಮಚ್ಚನಹಳ್ಳಿ ಶ್ರೀನಾಥ್ ಅವರು, ನಮ್ಮ ಪ್ರಶಾಂತ್, ಯಾಕಂದ್ರೆ ಇವರು ಅನೇಕ ಕಾರ್ಯಕ್ರಮಗಳು, ಪ್ರಶಾಂತ್ ಅವರು ಚಿಕ್ಕ ಮಕ್ಕಳ ವಿಷಯದಲ್ಲಿ ಆ ಸ್ಕೂಲ್ ಈ ಸ್ಕೂಲ್ ಅಂತ ಅವರು ಕೈಲಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮಗೆ ನಾನು ಪ್ರತಿಯೊಂದು ಇದರಲ್ಲಿ ಹೇಳ್ತೀನಿ, ನಿಮಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೀವು ನಮ್ಮನ್ನು ಒಂದು ಒಳ್ಳೆ ಇದು ಮಾಡಿ ಅದನ್ನು ಸುದ್ದಿ ಮಾಡ್ತೀರಾ, ಅದಕ್ಕೆ ನಿಮಗೆ ಪದೇ ಪದೇ ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ಮತ್ತೆ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ, ಅದರಿಂದ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಮೇಡಮ್ ಅವರೇ, ಇನ್ನೂ ಹೊರಡ್ಬೇಕು, ಅದಕ್ಕೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಷ್ಟು ಮಾತ್ರ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೋಡಿ